ದರ್ಶನಕ್ಕೆ ಒಳಗಾಗಿದ್ದರು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿದಿದ್ದ ಪವಿತ್ರ ಗೌಡ ಕೊನೆಗೂ ಇದೀಗ ಬೇಲ್ ಪಡೆದುಕೊಂಡು ಆಚೆ ಬಂದಿದ್ದಾರೆ. ಜೊತೆಗೆ 14ನೇ ಆರೋಪಿ ಪ್ರದೋಷ್ ಕೂಡ ಬಿಡುಗಡೆಯಾಗಿದ್ದಾರೆ. ಇನ್ನು ಬಿಡುಗಡೆಯಾದ ಬಳಿಕ ಅಲ್ಲಿಂದ ನೇರವಾಗಿ RR ನಗರದಲ್ಲಿ ಇರುವಂತಹ ನಿವಾಸಕ್ಕೆ ಅವರು ತೆರಳಿದ್ದಾರೆ. ಇನ್ನು ಮತ್ತೆ ಮುಂದಿನ ಕಾನೂನು ಸಮರ ಕೂಡ ಆರಂಭ ಆಗುತ್ತೆ. ಯಾಕಂದರೆ ಒಂದೆಡೆ ಬಿಡುಗಡೆ ಭಾಗ್ಯ, ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಕೂಡ ನಡೆಯುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವ ಒಂದು ತೀರ್ಪು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ, ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳೇನಿದ್ದಾರೆ ಎಲ್ಲರಿಗೂ ಬೇಲ್ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನುಳಿದ ಆರೋಪಿಗಳಿಗೆ ಮತ್ತೆ ಸಂಕಷ್ಟ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, 6 ತಿಂಗಳ ನಂತರ ಕೊನೆಗೂ ಪವಿತ್ರ ಗೌಡ ಇದೀಗ ಬಿಡುಗಡೆಯಾಗಿದ್ದಾರೆ. ಬಿಡುಗಡೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಜಾಮೀನನ್ನು ಪಡೆದುಕೊಂಡಿದ್ರು ಪವಿತ್ರ ಗೌಡ. ಅವರಿಗೆ ನಿನ್ನೆ ಒಂದಿಷ್ಟು ಬೇಲ್ ಫಾರ್ಮಾಲಿಟೀಸ್ಗಳನ್ನು ಕೂಡ ನಿನ್ನೆ ಮುಗಿಸಲಾಗಿತ್ತು. ಅವರ ತಾಯಿ ಮತ್ತೆ ಅವರ ಸ್ನೇಹಿತರು ಬಂದು ಅವರಿಗೆ ಶ್ಯೂರಿಟಿಯನ್ನು ಕೊಟ್ಟಿದ್ರು. ಬೇಲ್ ಬಾಂಡ್ ಏನಿದೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರೊಸೀಜರ್ ಅನ್ನು ಮುಗಿಸ್ಕೊಂಡಿದ್ರು. ನಿನ್ನೆ ಆದೇಶದ ಪ್ರತಿ ಮತ್ತು ಪ್ರೊಸೀಜರ್ ಮುಗಿಸಿ ಹೋಗಿ ಪರಪ್ಪನಗರ ಜೈಲಿನಿರುವ ಅಧಿಕಾರಿಗಳಿಗೆ ಅದನ್ನು ಕೊಡುವಷ್ಟರಲ್ಲಿ ತಡವಾಗಿತ್ತು. ಈ ಕಾರಣಕ್ಕಾಗಿ ಅವರು ರಿಲೀಸ್ ಆಗುವಂಥದ್ದು ಕೂಡ ಸ್ವಲ್ಪ ತಡವಾಗಿತ್ತು. ಇದೀಗ ರಿಲೀಸ್ ಆಗಿರುವಂಥದ್ದು. ಸೊ ಇವತ್ತಿನ ಬೆಳಗ್ಗೆ ನಿನ್ನೆ ರಾತ್ರಿ ಎಲ್ಲಾ ಪ್ರೋಸೆಸ್ ಆಗಿ ಇವತ್ತು ಬೆಳಗ್ಗೆ ಉಳಿದಂತ ಅಂದ್ರೆ ಪೆಂಡಿಂಗ್ ಪ್ರೋಸೆಸ್ ಏನಿತ್ತು ಅವೆಲ್ಲವನ್ನು ಮುಗಿಸಿದ್ರು. ಅವೆಲ್ಲವನ್ನು ಮುಗಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ರಿಲೀಸ್ ಆಗಿರುವಂತದ್ದು. ಪವಿತ್ರ ಗೌಡ ಅಲ್ಲಿಂದ ಬಂದ ನಂತರ ಇನ್ನ ಕಾನೂನು ಹೋರಾಟಗಳ ಮುಂದೆ ಟ್ರಯಲ್ ಶುರುವಾದಂತ ಸಂದರ್ಭದಲ್ಲಿ ಮಾಡ್ತಾರೆ. ಅವರ ಪಾತ್ರದ ಬಗ್ಗೆ ಅವ್ರು ಇದ್ರು ಇಲ್ವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅವರ ವಕೀಲರ ಜೊತೆ ಚರ್ಚೆ ಮಾಡಿ ಅದರ ಹೋರಾಟವನ್ನು ನಡೆಯುವಂಥದ್ದು. ಅಂದ್ರೆ ಸುಮಾರು 6 ತಿಂಗಳ ಬಳಿಕ ಇದೀಗ ಪವಿತ್ರ ಗೌಡ ರಿಲೀಸ್ ಆಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಇನ್ನು ಪವಿತ್ರ ಗೌಡಗೆ ಜಾಮೀನು ಸಿಕ್ಕ ಬಳಿಕ ಇವತ್ತು ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದಿದ್ದಾರೆ. ಆರೋಪಿ ಪ್ರದೋಷ್ ಕೂಡ ಇವತ್ತು ಬಿಡುಗಡೆ ಹೊಂದಿದ್ದಾರೆ. ಇಲ್ಲಿಂದ ಅವರು RR ನಗರದಲ್ಲಿ ಇರುವಂತಹ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಮುಂದಿನ ಒಂದು ಕಾನೂನು ಸಮರ ಕೂಡ ಆರಂಭ ಆಗತ್ತೆ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಗೃಹ ಇಲಾಖೆಯ ಮಾಹಿತಿ ಅನುಸಾರವಾಗಿ ಗೃಹ ಇಲಾಖೆಯ ಒಂದು ಸೂಚನೆ ಮೇರೆಗೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರ ಗೌಡ, ಆರೋಪಿ ದರ್ಶನ್, ಇನ್ನುಳಿದಂತಹ ಆರೋಪಿಗಳಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಇದೀಗ ಪ್ರಕರಣದಲ್ಲಿ ಎಲ್ಲರಿಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳವರೆಗೆ ಸೆರೆವಾಸ ಅನುಭವಿಸಿದ್ರು. 6 ತಿಂಗಳ ನಂತರ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಇನ್ನು ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ಅದೇ ಒಂದು ಮಂದಹಾಸ ಕೂಡ ಕಾಣೋದಕ್ಕೆ ಸಿಕ್ತು. 6 ತಿಂಗಳವರೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಯಿತು, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಯಿತು,
ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂತು. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಏನೆಲ್ಲ ಮೆಸೇಜ್ ಮಾಡಿದರು, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಏನೆಲ್ಲ ಮೆಸೇಜ್ಗಳನ್ನು ಮಾಡಿದರು, ವಾಟ್ಸಪ್ ಚಾಟು ಮತ್ತೊಂದು ಮಗದೊಂದು, ಇನ್ಸ್ಟಾಗ್ರಾಮ್ನಲ್ಲಿ ಏನೆಲ್ಲ ಮೆಸೇಜ್ಗಳನ್ನು ಮಾಡಿದರು, ಅದರ ಒಂದು ಚಾಟ್ ಕೂಡ ಲಭ್ಯವಾಯಿತು. ಇನ್ನು ಮೊಬೈಲ್ಗಳನ್ನು ರಿಟ್ರೀವ್ ಮಾಡುವಲ್ಲೂ ಕೂಡ ತನಿಖಾಧಿಕಾರಿಗಳು ಯಶಸ್ವಿಯಾಗಿದ್ದರು. ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂತು. ಇನ್ನು ಪ್ರದೋಷ್ ಕೂಡ ಪವಿತ್ರ ಗೌಡ ಮೊಬೈಲ್ನಿಂದ ಏನು ರೇಣುಕಾಸ್ವಾಮಿ ಇದ್ದ, ಮೃತ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ರು ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿತ್ತು. ಇನ್ನು ಚಾರ್ಜ್ ಶೀಟ್ನಲ್ಲಿ ಇದ್ದಂತಹ ಕೆಲವು ಲೋಪದೋಷಗಳು ಬೇಲ್ ಸಿಗೋದಕ್ಕೆ ಕಾರಣ ಕೂಡ ಆಯಿತು. ಆದರೆ ಆರೋಪಿಗಳು ತುಂಬ ಪ್ರಬಲರಾಗಿರೋದ್ರಿಂದಾಗಿ ಬೇಲ್ ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ತನಿಖಾಧಿಕಾರಿಗಳ ಒಂದು ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಆ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಮುಖದಲ್ಲಿ ಇದ್ದಂತಹ ನಗೆ ಹಾರೋಗಿತ್ತು. ಇನ್ನು ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ದೇವರ ಮೊರೆ ಹೋಗಿದ್ದಾರೆ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರದ ಬಳಿ ದೇವಾಲಯದಲ್ಲಿ ಪೂಜೆ ಕೂಡ ಮಾಡಿಸಿದ್ದಾರೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಬಳಿ ಇರುವಂತಹ ದೇವಾಲಯಕ್ಕೆ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುನೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಅವರ ತಾಯಿ ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂತೆ ಪೂಜೆ ಕೂಡ ಸಲ್ಲಿಸಿದ್ದಾರೆ. ನಿಂಬೆ ಹಣ್ಣಿನ ಹಾರ ಹಾಕಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯಮ್ಮ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಪವಿತ್ರ ಗೌಡ ಆಚೆ ಬರ್ತಾ ಇದ್ದಂತೆ ದೇವರಿಗೆ ಮೊರೆ ಹೋಗಿದ್ದಾರೆ. ಮುನೇಶ್ವರನಿಗೆ ಕೈ ಮುಗಿದು ಪವಿತ್ರ ಗೌಡ ಅಲ್ಲಿಂದ ತೆರಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಇರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಮೊರೆ ಹೋಗಿದ್ದಾರೆ. ತಲಘಟ್ಟಪುರದಲ್ಲಿ ಇರುವಂತಹ ಅವರ ತಾಯಿಯ ನಿವಾಸ ಏನಿದೆ ಅಲ್ಲಿ ಪೂಜೆ ಸಲ್ಲಿಸಲಾಗಿದೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪರಪ್ಪನ ಅಗ್ರಹಾರದ ಬಳಿ ಇರುವಂತಹ ದೇವಾಲಯದಲ್ಲಿ ಪವಿತ್ರ ಗೌಡ ಹಾಗೂ ಅವರ ತಾಯಿ ಭಾಗ್ಯಮ್ಮ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅಲ್ಲಿ ನಿಂಬೆಹಣ್ಣಿನ ಹಾರ ಹಾಕಿ ಮುನೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ, ವಿಶೇಷ ಪೂಜೆ ಮಾಡಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಇದೀಗ ದೇವರ ಮೊರೆ ಹೋದ್ರ ಪವಿತ್ರ ಗೌಡ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ದೇವಸ್ಥಾನದ ಹೊರಗಿನ ಒಂದು ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದರು. ಇನ್ನು ಪವಿತ್ರ ಗೌಡ ದೃಷ್ಟಿ ತೆಗೆಯೋದಕ್ಕೂ ಕೂಡ ಕುಟುಂಬಸ್ಥರು ಮುಂದಾಗಿದ್ದಾರೆ. ಪವಿತ್ರ ಗೌಡ ದೃಷ್ಟಿ ತೆಗೆದಿದ್ದಾರೆ. ಲಿಂಬೆಹಣ್ಣಿನ ಹಾರ ಹಾಕಿ ದೇವರಿಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅದಾದ ನಂತರ ಅಲ್ಲಿಂದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಪೊಲೀಸರು ಕೂಡ ಪವಿತ್ರ ಗೌಡಗೆ ಭದ್ರತೆಯನ್ನು ಒದಗಿಸಿ ಮನೆಯವರೆಗೆ ಅವರನ್ನು ಬಿಟ್ಟು ಬರ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬಿಗಿ ಭದ್ರತೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ನಟಿ ಪವಿತ್ರ ಗೌಡ ಅವರನ್ನು ಅವರ ಮನೆಯವರೆಗೆ ಅವರನ್ನು ಕಳಿಸಿ ಬರೋದಕ್ಕೆ ಅಂತ ಪೊಲೀಸರು ಕೂಡ ಮುಂದಾಗ್ತಾ ಇರುವಂಥದ್ದು. ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ಅಂದರೆ ಈ ಕೇಸ್ ಪ್ರಕರಣದಲ್ಲಿ
ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮುನೇಶ್ವರ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿಂದ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಹಾಗೂ ಅವರ ಸಂಬಂಧಿಕರು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಮಾಧ್ಯಮಗಳು ಅವರನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಮುಂದಾಯಿತು. ಯಾಕಂದರೆ ಬಿಡುಗಡೆಯಾಗಿದ್ದಾರೆ, ಮೊದಲ ಪ್ರತಿಕ್ರಿಯೆ ಏನು ಇದಕ್ಕೆ ಅಂತ ಮಾಧ್ಯಮಗಳು ಕೂಡ ಅವರನ್ನು ಮಾತನಾಡಿಸೋದಕ್ಕೆ ಅಂತ ಪ್ರಯತ್ನ ಮಾಡ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗಲಿಲ್ಲ. ಇನ್ನು ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೊಡದೆ ಮುನೇಶ್ವರ ದೇವಸ್ಥಾನದಿಂದ ನೇರವಾಗಿ ತಮ್ಮ ಮನೆಗೆ ಅವರು ತೆರಳಿದ್ದಾರೆ. ಇನ್ನು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಪವಿತ್ರ ಗೌಡ ದೇವರ ಮೊರೆ ಹೋಗಿರುವಂಥದ್ದು. ಅಲ್ಲಿಂದ ನೇರವಾಗಿ ಸಮೀಪದಲ್ಲೇ ಇದ್ದಂತಹ ಒಂದು ದೇವಸ್ಥಾನಕ್ಕೆ ಅವರು ಪೂಜೆ ಸಲ್ಲಿಸೋದಕ್ಕೆ ಅಂತ ತೆರಳಿದ್ರು. ಅವರ ತಾಯಿ ಭಾಗ್ಯಮ್ಮ ಅವರು ಕೂಡ ಸ್ಥಳದಲ್ಲಿ ಇದ್ದರು. ಅವರು ಕೂಡ ಅವ್ರನ್ನ ಜೈಲಿನಿಂದ ಆಚೆ ಕರೆದುಕೊಂಡು ಬರೋದಕ್ಕೆ ಅಂತ ಬಂದರು. ಬಂದಂತಹ ಸಂದರ್ಭದಲ್ಲಿ ಸಮೀಪದಲ್ಲೇ ಇದ್ದಂತಹ ಮುನೇಶ್ವರ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ಮುನೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ದೃಷ್ಟಿ ತೆಗೆಯೋದಕ್ಕೂ ಕೂಡ ಕುಟುಂಬಸ್ಥರು ಮುಂದಾದರು. ಅದಾದ ನಂತರ ಮುನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ಅಂತ ಪವಿತ್ರ ಗೌಡ ಮುಂದಾದರು. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಲ್ಲಿಂದ ತೆರಳೋದಕ್ಕೆ ಮುಂದಾದರು. ಮಾಧ್ಯಮಗಳು ನಿರಂತರವಾಗಿ ಪವಿತ್ರ ಗೌಡ ಅವರನ್ನು ಮಾತನಾಡಿಸೋದಕ್ಕೆ ಪ್ರಯತ್ನ ಕೂಡ ಮಾಡಿದ್ವು. ಆದರೆ ಪವಿತ್ರ ಗೌಡ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡದೆ ಅಲ್ಲಿಂದ ತೆರಳಿದ್ದಾರೆ. ಇನ್ನು ಅಲ್ಲಿಂದ ನೇರವಾಗಿ ತಮ್ಮ ತಾಯಿಯ ನಿವಾಸಕ್ಕೆ ಅವರು ತೆರಳುತ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಲಘಟ್ಟದಲ್ಲಿ ಇರುವಂತಹ ತಮ್ಮ ತಾಯಿಯ ನಿವಾಸಕ್ಕೆ ಪವಿತ್ರ ಗೌಡ ತೆರಳುತ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವರ ತಾಯಿ ಭಾಗ್ಯಮ್ಮ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ಅವರನ್ನು ಕರೆದುಕೊಂಡು ಅಲ್ಲಿಂದ ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿದ್ರು. ಪೊಲೀಸರ ಭದ್ರತೆಯಲ್ಲಿ ತೆರಳಿದಂತಹ ಪವಿತ್ರ ಗೌಡ ಹಾಗೂ ಅವರ ಕುಟುಂಬಸ್ಥರು ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದರು. ಅದಕ್ಕೂ ಮುಂಚೆ ಪವಿತ್ರ ಗೌಡ ದೃಷ್ಟಿ ತೆಗೆದರು. ದೃಷ್ಟಿ ತೆಗೆದ ಬಳಿಕ ಮುನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಕೂಡ ಸಲ್ಲಿಸಲಾಯಿತು. ಇನ್ನು ಪೂಜೆ ಸಲ್ಲಿಸಿದ ಬಳಿಕ ಅಲ್ಲಿಂದ ಪವಿತ್ರ ಗೌಡ ಅವರ ತಾಯಿಯ ನಿವಾಸ ಏನಿದೆ ಆ ನಿವಾಸಕ್ಕೆ ಅಲ್ಲಿಂದ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪವಿತ್ರ ಗೌಡ ಅವರು ಅಲ್ಲಿಂದ ನಿವಾಸಕ್ಕೇನೋ ತೆರಳುತ್ತಾರೆ. ಆದರೆ ಮುಂದಿನ ಒಂದು ಕಾನೂನು ಸಮರ ಅದು ಕೂಡ ಆರಂಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಪೊಲೀಸರು ಕೂಡ ಈ ಒಂದು ಬೇಲ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸಿಕ್ಕಿರುವಂತಹ ಬೇಲನ್ನು ಚಾಲೆಂಜ್ ಮಾಡಿ ಅದನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಮತ್ತೊಂದೆಡೆ ಪವಿತ್ರ ಗೌಡ ದೇವರ ಮೊರೆ ಹೋಗಿದ್ದಾರೆ. ಯಾಕಂದರೆ 6 ತಿಂಗಳವರೆಗೆ ಸುದೀರ್ಘ 6 ತಿಂಗಳವರೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ವಾಸ ಮಾಡುವಂತಾಯಿತು. ಪರಪ್ಪನ ಅಗ್ರಹಾರದಲ್ಲಿ ಇನ್ನಿಲ್ಲದ ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಸಾಮಾನ್ಯ ಕೈದಿಯಂತೆ 6 ತಿಂಗಳವರೆಗೆ ಪವಿತ್ರ ಗೌಡ ಕಾಲ ಕಳೆಯುವಂತಾಯಿತು. ಇದಾದ ನಂತರ ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದಿದ್ದಾರೆ. ಇನ್ನು ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಒಂದೆಡೆ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಅಂತ ತಯಾರಿ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಪವಿತ್ರ ಗೌಡ ದೇವರ ಮೊರೆ ಹೋಗಿದ್ದಾರೆ. ಹೀಗಾಗಿ ಮುಂದಿನ ಒಂದು ಕಾನೂನು ಸಮರ ಯಾವ ರೀತಿಯಾಗಿರುತ್ತೆ ಅದು ಒಂದೆಡೆ. ಆದರೆ ಮತ್ತೊಂದೆಡೆ ದೈವದ ಮೊರೆ ಕೂಡ ಪವಿತ್ರ ಗೌಡ ಹೋಗಿರುವಂಥದ್ದು. ಅಲ್ಲಿಂದ ತಮ್ಮ ತಾಯಿಯ ನಿವಾಸಕ್ಕೆ ಅವರು ತೆರಳುತ್ತಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ
ಅಂದರೆ ಈ ಕೇಸ್ ಪ್ರಕರಣದಲ್ಲಿ ಇನ್ನು 6 ತಿಂಗಳ ಸೆರೆವಾಸದ ಬಳಿಕ ಪವಿತ್ರ ಗೌಡ ಇವತ್ತು ಕೊನೆಗೂ ಆಚೆ ಬಂದಿದ್ದಾರೆ. ಇನ್ನು ಪವಿತ್ರ ಗೌಡ ಹಾಗೂ ಪ್ರದೋಷ್ ಇಬ್ಬರು ಕೂಡ ನಿನ್ನೆ ಬಿಡುಗಡೆ ಆಗ್ತಾರೆ ಅನ್ನುವಂತಹ ಮಾತುಗಳು ಸಾಕಷ್ಟು ಕೇಳಿಬರ್ತಾ ಇತ್ತು. ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆದರೆ ಬೇಲ್ ಪಡೆದ ಬಳಿಕವೂ ಕೂಡ ಬಿಡುಗಡೆಗೆ ಸಾಕಷ್ಟು ವಿಳಂಬ ಕೂಡ ಆಯಿತು. ಯಾಕಂದರೆ ಕಾನೂನು ಪ್ರಕ್ರಿಯೆಗಳಿರುತ್ತೆ. ಅದೇ ರೀತಿಯಾಗಿ ಅಧಿಕೃತ ಆದೇಶ ಪ್ರತಿ ಅದು ಜೈಲಾಧಿಕಾರಿಗಳ ಕೈ ಸೇರಬೇಕಾಗತ್ತೆ. ಇನ್ನು ಜೈಲಾಧಿಕಾರಿಗಳ ಕೈಗೆ ಸೇರಿದ ಬಳಿಕವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಕೂಡ ಕೆಲವು ವಿಚಾರಗಳನ್ನು ಅಲ್ಲಿ ಗಮನಿಸ್ತಾರೆ. ಏನೋ ಕೋರ್ಟ್, ಯಾವುದೇ ಒಂದು ಕೋರ್ಟ್ ಆಗಿರಲಿ, ಜಾಮೀನು ಕೊಟ್ಟಿದ್ದೇ ಆದರೆ ಏನು ಷರತ್ತುಗಳನ್ನು ವಿಧಿಸಿದೆ ಕೋರ್ಟು ಅದನ್ನು ಗಮನಿಸುವಂತಹ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡ್ತಾರೆ. ಶ್ಯೂರಿಟಿ ಆಗಿರಬಹುದು, ಬಾಂಡ್ಗಳಾಗಿರಬಹುದು, ಅದೆಲ್ಲವನ್ನು ಕೂಡ ಗಮನಿಸುವಂತಹ ಕೆಲಸವನ್ನು ಮಾಡುತ್ತೆ. ಶ್ಯೂರಿಟಿ ಕೂಡ ಕೊಟ್ಟಿರಬೇಕು, ಬಾಂಡ್ಗಳನ್ನು ಕೂಡ ನೀಡಿರಬೇಕು. ಅದೇ ರೀತಿ ಬೇರೆ ಏನಾದರೂ ಒಂದು ಷರತ್ತುಗಳನ್ನು ವಿಧಿಸಿದರೆ ಅದನ್ನು ಕೂಡ ಫುಲ್ಫಿಲ್ಮೆಂಟ್ ಮಾಡಬೇಕಾಗತ್ತೆ. ಅದಾದ ನಂತರ ಜೈಲಿನಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಕೆಲವು ಆರೋಪಿಗಳು ಬಿಡುಗಡೆ ಆಗಬೇಕಾದ್ರೆ, 3 ಜನ ಆರೋಪಿಗಳು ಬಿಡುಗಡೆ ಆಗಬೇಕಾದ್ರೆ ಆಗಲೂ ಕೂಡ ಅವರು ಕೆಲವು ಷರತ್ತುಗಳನ್ನು ಪೂರೈಕೆ ಮಾಡೋದಕ್ಕಾಗದೆ ಸರಿಸುಮಾರು 10 ರಿಂದ 15 ದಿನಗಳವರೆಗೆ ಹೆಚ್ಚುವರಿಯಾಗಿ ಜೈಲಿನಲ್ಲೇ ಉಳಿಯುವಂತಹ ಪರಿಸ್ಥಿತಿ ಎದುರಾಗಿತ್ತು. ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಕೆಲವು ದಿನಗಳವರೆಗೆ ವಿಳಂಬ ಆಗಬೇಕಾಗಿ ಬಂತು.